ಅನಿವಾರ್ಯ ಕಾರಣಗಳಿಂದ ವಿಸ್ತರಣೆ ಹೋಗ್ತಾ ಇದೆ. ಗುರುವಾರದೊಳಗೆ ಪೂರ್ಣಗೊಳಿಸ್ತಾರೆ ಅಂತಕ್ಕಂಥ ವಿಶ್ವಾಸ. ಅದಕ್ಕೋಸ್ಕರ ನಾವು ಎಲ್ಲಿಗೆ ವರಿಷ್ಠರನ್ನ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ನಮಗೆ ಮಾನದಂಡಗಳು ಏನು, ಯಾರು ಆ ಮಾನದಂಡಗಳು ನಾವ್ ಯಾರು ಇಲ್ಲ, ನಾವು ನಮ್ಮ MP ಹೋಗ್ತೀವಿ. ಹೈಕಮಾಂಡ್ ಅಂದ್ರೆ ಮುಖ್ಯಮಂತ್ರಿಗಳು, ನಮ್ಮ ಸಿದ್ದರಾಮಯ್ಯ ಮತ್ತೆ ನಮ್ಮ ಅಧ್ಯಕ್ಷ ಆದ್ಮೇಲೆ ನಮ್ಮ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲ ಅವರು, ವೇಣುಗೋಪಾಲ್ ಅವರು, ರಾಷ್ಟ್ರೀಯ ಅಧ್ಯಕ್ಷ ಆದಂತ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ನೋಡ್ತೀವಿ. ಅಂದ್ಮೇಲೆ ಎಲ್ಲರೂ ಟ್ರೈ ಮಾಡ್ತಾರೆ. ನಮ್ಮ ನಾಯಕರಾದ ಸಿದ್ದರಾಮಯ್ಯ, ಪಕ್ಷದ ಅಧ್ಯಕ್ಷರಾದ ಇನ್ನ ಅನೇಕ ಜನ ಮುಖಂಡರು ಸೇರಿ ವರಿಷ್ಠರು ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು, ಯಾವ ಜಿಲ್ಲೆ ಪ್ರಾಧಾನ್ಯ ಮಾಡ್ತಾರೆ ಇಲ್ಲ ಅಂತ ಹೇಳಕ್ ವಿಷಯಗಳಿದ್ದೀವಿ. ಅಂದ್ರೆ ಏನೇ ಆದ್ರೂ ಅಲ್ಟಿಮೇಟ್ ಯಾವ ಮಾನದಂಡನ ಮಾಡ್ತಾರೆ ಅನ್ನೋದು ಟಿವಿನಲ್ಲಿ ನೋಡಿ ತಿಳ್ಕೊತಾ ಇದೀವಿ ಹೊರತು ನಮ್ಗೊತ್ತು ಮಾನದಂಡಗಳನ್ನು ಹೇಳ್ತೀರಿ, ನೀವೇ ಮಾಡ್ತಾ ಇದ್ದೀರಿ. ಇದೊಂದು ಕರ್ನಾಟಕ ರಾಜ್ಯದ ಜನಕ್ಕೆ ಒಂಥರ ಮನರಂಜನೆ ರೂಪದಲ್ಲಿ ಆಗ್ತಾ ಇದೆ. ಇದು ನೋಡೋಣ, ನೀವು ಊಹೆ ಮಾಡಿರ್ತಕ್ಕಂಥದ್ದು ಸರಿಯಾದ ಏನ್ ತೀರ್ಮಾನ ತಗೊಂಡು 100% ಈ ಸಾರಿ 2-3 ದಿವಸ ಅವರು ಏನ್ ಬೇಕು ಅಂತ ತಡ ಮಾಡ್ತಾ ಇಲ್ಲ. ಅನಿರೀಕ್ಷಿತವಾಗಿ 4-5 ಸಂದರ್ಭದಲ್ಲಿ ಕಳೆದ ಸಾರಿ ಆಗೋಗೋದು ಪ್ರೊಟೆಸ್ಟ್ ಬಂದು ಯುವಶಕ್ತಿ ಏನು ಒಂದು ಪ್ರೊಟೆಸ್ಟ್ ಅನ್ನ ಇಟ್ಟು ನೀಟ್ ಸರ್ಕಾರ ಯಾವ ರೀತಿ ಪ್ರವೃತ್ತಿಯನ್ನು ಬೆಳೆ ಅದರ ವಿರುದ್ಧ ಪ್ರೊಟೆಸ್ಟ್ ಏನ್ ನಡೀತು, ಅದರ ಹಿನ್ನೆಲೆಯಲ್ಲಿ ನೋಡಪ್ಪ ಇಂತ ಒಂದು ದೊಡ್ಡ ಪ್ರತಿಭಟನೆ ನಡೆಯುವಂಥದ್ದಲ್ಲಿ ಇವರು ಮಂತ್ರಿ ಮಂಡಲ ಮಾಡ್ಕೊಂಡು ಕೂತಿದ್ದಾರೆ ಅಂತಕ್ಕಂಥ ಭಾಷೆ ಬರಬಾರ್ದು. ಜವಾಬ್ದಾರಿಯುತವಾದಂತಹ ರಾಷ್ಟ್ರೀಯ ಪಕ್ಷನ ಜವಾಬ್ದಾರಿ ಇದೆ, ಗಟ್ಟಕ್ಕೆ ಅದನ್ನು ತಗೊಂಡೋಗಿ ಇನ್ನೂ ಚರ್ಚೆ ಇದೆ. ಅದಕ್ಕೆ ಬರೀ ಅವ್ರು ರಾಜೀನಾಮೆ ಕೊಟ್ಟೆಟ್ಟಿಗೆ ಪೂರ್ತಿ ಆಗಿದೆ. ಮುಂದೆ ಯುವಶಕ್ತಿಗೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಉತ್ತಮವಾದಂತ ಮಾರ್ಗದರ್ಶನವನ್ನು ಕಾನೂನು ಮಾಡ್ತಕ್ಕಂಥದ್ದು ಅವಶ್ಯ. ಅದನ್ನ ಮಾಡ್ಲಿಕ್ಕೆ ಹೋರಾಟವನ್ನು ಸದನದಲ್ಲಿ ಮಾಡ್ತಾರೆ. ನಾವು ಖಾತೆಗಿದೆ ಹೇಳಿಲ್ಲ, ಖಾತೆ ಅದು ಏನು ಸಿದ್ಧತೆ ಇಲ್ಲ. ಯಾವ್ದು ಮಕ್ಳು ಹುಟ್ಟಲೆ ಕೂಲಿ ಹೊಲ್ಸಕ್ಕಾಗುತ್ತಾ? ಎಲ್ಲ ಮಾಡೋದು ಬೈ ಅಂತಿಮ ಆದ್ರೂ ಹೈಕಮಾಂಡ್ ಲಿಖಿತ ಆಗೋವರೆಗೂ ಅದು ಅಂತಿಮ ಅಲ್ಲ. ಹೈಕಮಾಂಡ್ ಜಿತ್ತ ಮೇಲೆ ಅದು